ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪೂರ್ಣಿಮಾ ಮಂಜುನಾಥ್. ಸೌಂದರ್ಯ ಲಹರಿ ಕಲಿಕೆಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ಬನ್ನಿ, ಸೌಂದರ್ಯ ಲಹರಿಯ ಶ್ಲೋಕ 18 ಹೇಗಿದೆ ಅಂತ ನೋಡೋಣ. ಈ ಶ್ಲೋಕ 18ರಲ್ಲಿ ಅಪ್ಸರೆಯರನ್ನು ಆಕರ್ಷಿಸುವ ದೇವಿ ಸೌಂದರ್ಯ ಅದರ ಬಗ್ಗೆ ನಾವೀಗ ತಿಳ್ಕೊಳ್ತಾ ಹೋಗ್ತೀವಿ. ಇಲ್ಲಿ 18ನೇ ಶ್ಲೋಕ ಹೇಗಿದೆ ನೋಡೋಣ. ತನುಚ್ಛಾಯಾಭಿಸ್ತೆ ತರುಣತರಣಿ ಶ್ರೀ ಸರಣಿಭಿಃ ದಿವಂ ಸರ್ವಾಮುರ್ವೀಮರುಣಿಮನಿಮಗ್ನಾಂ ಸ್ಮರತಿ ಯಃ ಭವಂತ್ಯಸ್ಯತ್ರಸ್ಯದ್ವಹನ ಹರಿಣಶಾಲೀನ ನಯನಾಃ ಸಹೋರ್ವಶ್ಯಾವಶ್ಯಾಃ ಕತಿ ಕತಿ ನ ಗೀರ್ವಾಣಗಣಿಕಾಃ ತಸ್ಯದ್ವನ ಹರಿಣಶಾಲೀನ ನಯನಾಃ. ಇದಿಷ್ಟು ಒಟ್ಟಿಗೆ ಹೇಳಬೇಕಾಗಿದ್ದು, ಒಂದೇ ಪದ ಆಗತ್ತೆ ಅದು. ಭವಂತ್ಯಸ್ಯ ತ್ರಸ್ಯದ್ವನ ಹರಿಣಶಾಲೀನ ನಯನಾಃ, ನಯನಾಃ ಹೀಗೆ ಬರಬೇಕಾಗತ್ತೆ. ಇಲ್ಲಿ ಪದ ವಿಭಾಗ ಮಾಡಿ ನೋಡೋಣ ಏನಿರುತ್ತೆ ಅಂತ. ಧನು ಛಾಯಾಭಿಹಿ ತೇ ತರುಣ ತರಣಿ ಶ್ರೀ ಸರಣಿಭಿಃ ದಿವಂ ಸರ್ವಾಂ ಉರ್ವೀಂ ಅರುಣಿಮನಿಮಗ್ನಾಂ ಸ್ಮರತಿ ಯಃ ಭವಂತಿ ಅಸ್ಯ ತ್ರಸ್ಯದ್ವನಹರಿಣ ತ್ರಸ್ಯತ್ ವನಹರಿಣಃ ಶಾಲೀನ ನಯನಾಃ ಸಹೋರ್ವಶ್ಯಾ ಸಹ ಪ್ಲಸ್ ಊರ್ವಶ್ಯಾ ವಶ್ಯಾಃ ಕತಿ ಕತಿನ ಗೀರ್ವಾಣ ಗಣಿಕಾಃ ಹೀಗೆ ಬರುತ್ತೆ. ಇದರ ಅನ್ವಯಾರ್ಥ ಹೇಗಿರುತ್ತೆ ನೋಡೋಣ. ಹೇ ಭಗವತಿ, ತರುಣ ತರಣಿ ಶ್ರೀ ಸರಣಿಭಿಃ ಬಾಲಸೂರ್ಯನ ಕಾಂತಿಯಂತೆ ಸೌಭಾಗ್ಯಗಳುಳ್ಳ ನಿನ್ನ ನಿನ್ನ ತನುಚ್ಛಾಯಾಭಿಃ ದೇಹದ ಕಾಂತಿಗಳಿಂದ ಸರ್ವಾಂ ದಿವಂ ಉರ್ವೀಂ ಚ ಆಕಾಶವನ್ನೂ ಭೂಮಂಡಲವನ್ನೂ ಕೂಡ ಅರುಣಿಮನಿಮಗ್ನಾಂ ನಿನ್ನ ಕೆಂಪಾದ ದೇಹದ ಕಾಂತಿಯಲ್ಲಿ ಮುಳುಗಿದುದನ್ನಾಗಿ ಯಃ ಸ್ಮರತಿ ಯಾರು ಧ್ಯಾನ ಮಾಡುತ್ತಾರೋ ತ್ರಸ್ಯದ್ವನಹರಿಣ ಶಾಲೀನ ನಯನಾಃ ತ್ರಸ್ಯತ್ ವನಹರಿಣ ಶಾಲೀನ ನಯನಾಃ ಬೆದರುತ್ತಿರುವ ಕಾಡು ಜಿಂಕೆಯ ಹಾಗೆ ಅತಿ ಸುಂದರವಾದ ಕಣ್ಣುಗಳುಳ್ಳ ಗೀರ್ವಾಣ ಗಣಿಕಾಃ ದೇವತೆಗಳ ವೇಶ್ಯಾಸ್ತ್ರೀಯರು ಅಪ್ಸರೆಯರು ಊರ್ವಶ್ಯಾ ಸಹ ಊರ್ವಶೀ ಎಂಬ ಅಪ್ಸರ ಸ್ತ್ರೀಯೊಡನೆ ಕತಿ ಕತಿ ಇನ್ನೂ ಎಷ್ಟೆಷ್ಟೋ ಮಂದಿ ಅಸ್ಯ ವಶ್ಯಾಃ ನ ಭವಂತಿ ಆತನ ಸ್ವಾಧೀನವಾಗುವುದಿಲ್ಲವೇ. ಅಂದ್ರೆ ಇದರ ಅರ್ಥ ಹೀಗೆ ಬರುತ್ತೆ. ಇಲ್ಲಿ ಸರ್ವಜ್ಞಳಾದ ದೇವಿಯೇ, ಉದಯಿಸುತ್ತಿರುವ ಸೂರ್ಯ ಬಾಲಸೂರ್ಯನ ಕಾಂತಿಯಂತೆ ಕಾಂತಿಪುಂಜಗಳನ್ನು ಹೊರಸೂಸುತ್ತಿರುವ ಸೌಭಾಗ್ಯವುಳ್ಳ ನಿನ್ನ ದೇಹದ ಕಾಂತಿಯಿಂದ ಸಕಲವಾದ ಆಕಾಶವೂ ಭೂಮಂಡಲವು ಅರುಣಕಾಂತಿಯಲ್ಲಿ ಮುಳುಗಿದೆ ಎಂದು ಯಾರು ಧ್ಯಾನ ಮಾಡುತ್ತಾರೋ ಅಂಥ ಸಾಧಕನಿಗೆ ಬೆದರುತ್ತಿರುವ ಕಾಡು ಜಿಂಕೆಗಳಿಗೆ ಇರುವ ಹಾಗೆ ಅತಿ ಸುಂದರವಾದ ಕಣ್ಣುಳ್ಳ ದೇವವರಾಂಗನೆಯರು ಊರ್ವಶೀ ಸಮೇತವಾಗಿ ಸಮಸ್ತ ಅಪ್ಸರೆಯರೂ ವಶರಾಗುತ್ತಾರೆ ಅಂತ ಅದರ ಅರ್ಥ ಬರುತ್ತೆ. ತನುಚ್ಛಾಯಾಭಿಸ್ತೆ ತರುಣತರಣಿ ಶ್ರೀ ಸರಣಿಭಿಃ ಉದಯಿಸುತ್ತಿರುವ ಬಾಲಸೂರ್ಯನ ಕಾಂತಿಯಂತೆ ಕಾಂತಿಪುಂಜಗಳನ್ನು ಹೊರಸೂಸುತ್ತಿರುವ ದೇವಿಯ ಶರೀರವು ಕಾಂತಿಯಿಂದ ಕೂಡಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇರೋವಂಥದ್ದು.
ದೇವಿಯ ದೇಹ ಕಾಂತಿ ಹೇಗಿರುತ್ತೆ ಅಂತ ನಾವಿಲ್ಲಿ ತಿಳ್ಕೊಳ್ತಾ ಇರೋದು. ಆ ಕಾಂತಿ ದೇವಿಯ ವಿರಾಟ್ ರೂಪವಾಗಿ ಭೂಮ್ಯಾಕಾಶಗಳೆರಡೂ ಕೆಂಪು ಸಮುದ್ರದಲ್ಲಿ ಮುಳುಗಿ ಹೋಗಿವೆ ಎನ್ನುವ ಸುಂದರ ದೃಶ್ಯವನ್ನು ಚಿತ್ರಕಾರನು ಊಹಿಸಿ ಭಾವಿಸಿ ಚಿತ್ರಿಸಿದಂತೆ ಯಾರು ದೇವಿಯನ್ನು ಧ್ಯಾನಿಸುತ್ತಾರೋ ಅಂಥ ಅರುಣವರ್ಣವುಳ್ಳವಳು ದೇವಿ ಅಂತ ನಾವಿಲ್ಲಿ ತಿಳ್ಕೊಳ್ಬೇಕಾಗಿರುವಂಥದ್ದು. ಇದೇ ವರ್ಣನೆಯನ್ನ ನಾವು ಲಲಿತಾ ಸಹಸ್ರನಾಮದಲ್ಲೂ ಕೂಡ ರಕ್ತವರ್ಣ ಸರ್ವಾರುಣ ತರುಣಾದಿತ್ಯ ಪಾಟಲಾಂ ಅನ್ನೋ ನಾಮಗಳಿಂದ ದೇವಿಯನ್ನ ಅರುಣವರ್ಣೆ ಅಂತ ಹೇಳಲಾಗಿದೆ. ಹಾಗೆ ಈಶ್ವರನನ್ನು ಸಹ ಅರುಣವರ್ಣದವನು ಅಂತ ವರ್ಣಿಸಲಾಗಿದೆ. ಆಕಾಶ ಭೂಮಿ ಕೆಂಪು ಬಣ್ಣದ ಸಮುದ್ರದಲ್ಲಿ ಮುಳುಗಿದ ಹಾಗಿರುವ ಅರುಣವರ್ಣದ ಶಿವನನ್ನು ಯಾವ ಸಾಧಕನು ಧ್ಯಾನಿಸುತ್ತಾನೋ ಆತನಿಗೆ 3 ಲೋಕದ ಸ್ತ್ರೀಯರು ವಶರಾಗುತ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇರುವಂಥದ್ದು. ಇಲ್ಲಿ ದೇವಲೋಕದಲ್ಲಿ ರಂಭೆ ಮೇನಕ ಮೊದಲಾದ ಅಪ್ಸರೆಯರು ಪ್ರಸಿದ್ಧರಿದ್ದರೂ ಊರ್ವಶಿಯನ್ನ ಪ್ರತ್ಯೇಕವಾಗಿ ಉಲ್ಲೇಖಿಸಲಾಗಿದೆ. ಯಾಕೆ ಅಂದ್ರೆ ಅಪ್ಸರೆಯರನ್ನೆಲ್ಲ ಬ್ರಹ್ಮ ಸೃಷ್ಟಿಸಿದ್ರೆ ಊರ್ವಶಿ ಮಾತ್ರ ಶ್ರೀಮನ್ನಾರಾಯಣನ ತೊಡೆಯಿಂದ ಹುಟ್ಟಿದ್ದಾಳೆ. ಅವಳು ಸಾಧಕನಲ್ಲಿ ಮೋಹಗೊಂಡರೆ ಉಳಿದ ಅಪ್ಸರೆಯರು ಅವಳನ್ನು ಹಿಂಬಾಲಿಸುತ್ತಾರೆ. ಹೀಗೆ ಊರ್ವಶಿಯ ಮಹತ್ವ ಹೆಚ್ಚಾದುದರಿಂದ ಇಲ್ಲಿ ಊರ್ವಶಿಯನ್ನ ಪ್ರತ್ಯೇಕವಾಗಿ ಉಲ್ಲೇಖಿಸಲಾಗಿದೆ. ಗೀರ್ವಾಣ ಗಣಿಕಾ, ದೇವತೆಗಳು ಅನಿಮಿಷರು, ಕಣ್ಣು ರೆಪ್ಪೆ ಮಿಟುಕಿಸದೇ ಇರೋವಂಥವ್ರು ಅನಿಮಿಷರು ಅಂದ್ರೆ. ಅಂಥವರು ಸ್ಥಿರ ನೋಟದವರು, ರೆಪ್ಪೆಯನ್ನು ಮಿಟುಕಿಸುವ ಚಂಚಲ ನೋಟದವರಾಗುತ್ತಾರೆ, ಅಂದರೆ ಮೋಹ ಪರವಶವಾಗುವರು ಅಂತ ಅರ್ಥ. ಅಂದ್ರೆ ಅಂಥ ಊರ್ವಶಿ ರಂಭ ಮೇನಕ ಮೊದಲಾದವರು ಚಂಚಲ ನೇತ್ರಗಳಿಂದ ಸಾಧಕನಲ್ಲಿ ಮೋಹಗೊಂಡರೂ ಆತ ಅವರನ್ನು ಲೆಕ್ಕಿಸುವುದಿಲ್ಲ. ಯಾಕೆಂದ್ರೆ ದೇವಿಯ ಸೌಂದರ್ಯದ ನೋಟದ ಮುಂದೆ ಅವೆಲ್ಲ ತಿರಸ್ಕರಣೀಯವಾಗಿರುತ್ತದೆ. ಅವನಿಗೆ ಅಂಥ ಅಪೂರ್ವ ಸೌಂದರ್ಯದ ದರ್ಶನವಾಗಿದೆ. ಅದು ದೇವಿಯ ಅರುಣವರ್ಣ ಸೌಂದರ್ಯ. ಭೂಮ್ಯಾಕಾಶಗಳನ್ನು ಆವರಿಸಿದ ಅರುಣವರ್ಣದಂತೆ ಎಂಬ ಮಾತಿನ ಸೊಗಸನ್ನ ನಾವು ತಿಳಿಯಬೇಕಾದ್ರೆ ಯಾವುದೇ ಸಮುದ್ರ ತೀರದಲ್ಲಿ, ಕನ್ಯಾಕುಮಾರಿ ಕೋಣಾರ್ಕಗಳ ಬಳಿ ಇರುವಂಥ ಸಮುದ್ರ ತೀರಗಳಲ್ಲಿ ನಿಂತು ನೋಡುವಾಗ ಉದಯ ಕಾಲದಲ್ಲಿ ಕಂಡುಬರುವ ಅರುಣವರ್ಣ ಕೆಂಪು ಬಣ್ಣದ ನೋಟ ನೋಡಿದಾಗ ಈ ಮಾತಿನ ಸೊಗಸು ನಮಗೆ ತಿಳಿತಾ ಬರುತ್ತೆ. ಈ ಶ್ಲೋಕದಲ್ಲಿ ದೇವಿಯನ್ನ ಕಾಮರಾಜಕೂಟದಲ್ಲಿ ಇಚ್ಛಾಶಕ್ತಿ ರೂಪದಲ್ಲಿ ಧ್ಯಾನಿಸಿದಾಗ ದೊರಕುವ ಶಕ್ತಿಯ ವಿಚಾರದ ಬಗ್ಗೆ ಈ ಶ್ಲೋಕದಲ್ಲಿ ನಾವು ತಿಳ್ಕೊಳ್ಬಹುದು. ಇದನ್ನ ಪುನಃ ಪಠನೆಯಿಂದ ಏನು ಫಲ ಸಿಗತ್ತೆ ಅಂದರೆ ಸಕಲ ಪ್ರಾಣಿಗಳ ವಶೀಕರಣವಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರುವಂಥದ್ದು. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸನ್ಮಂಗಲಾನಿ ಭವಂತು. ಎಲ್ಲರಿಗೂ ಅರ್ಥ ಆಗ್ತಾ ಇದೆ ಅಂತ ಭಾವಿಸ್ತಾ ಈ 18ನೇ ಶ್ಲೋಕವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.